ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇದು ಈಸಿ ಆ್ಯಂಡ್ ಯುನೀಕ್ ಕ್ರೋಶೆಟ್ ಟ್ಯುಟೋರಿಯಲ್. ಇವತ್ತು ನಾವು ಕ್ರೋಶೆಟಿಂದ ಈ ಬ್ಯೂಟಿಫುಲ್ ಪಿಕಾಕ್ ಫೆದರ್ ಬುಕ್ ಮಾರ್ಕ್ ಮಾಡೋದನ್ನು ಕಲಿಯೋಣ. ಇಲ್ಲಿ ನಾನು 5 ಕಲರ್ ಯೂಸ್ ಮಾಡಿದ್ದೀನಿ. ಕೆಳಗೆ ನಾನು ಟೆಸಲ್ ಹಾಗೂ ಫ್ಲವರ್ ಮಾಡಿದ್ದೀನಿ. ತುಂಬ ಈಸಿ ಪ್ಯಾಟರ್ನ್ ಇದು. ಇದ್ರ ಮೊದಲು ಕೂಡ ನಾನು ಪಿಕಾಕ್ ಫೆದರ್ ವಿಡಿಯೋ ಮಾಡಿದ್ದೆ. ಇದು ಹೊಸ ಪ್ಯಾಟರ್ನ್ ಮತ್ತು ಈಸಿ ಕೂಡ. ಬೇರೆ ಬೇರೆ ಕ್ರೋಶೆಟ್ ಪ್ರಾಜೆಕ್ಟ್ಗೆ ನೀವು ಯೂಸ್ ಮಾಡಬಹುದು. ಇಲ್ಲಿ ನಾನು 1.2 mm ಕ್ರೋಶೆಟ್ ಹುಕ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ನಾನು ಈ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, ಪರ್ಪಲ್ ಕಲರು. ಈಗ ನಾನು ಇದನ್ನು ಮ್ಯಾಜಿಕ್ ರಿಂಗ್ ಹಾಕ್ಕೊಳ್ತೀನಿ. ಮ್ಯಾಜಿಕ್ ರಿಂಗ್ ಆದಮೇಲೆ ಒಂದು ಚೈನ್ ಹಾಕ್ಕೊಳ್ತೀನಿ ನೋಡಿ. ನೆಕ್ಸ್ಟು ಆ ಮ್ಯಾಜಿಕ್ ರಿಂಗ್ ಒಳಗೆ ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ನೆಕ್ಸ್ಟು ಇನ್ನೊಂದು ಡಬಲ್ ಕ್ರೋಶೆಟ್. ಅದೇ ಥರ ಟೋಟಲ್ 11 ಡಬಲ್ ಕ್ರೋಶೆಟ್ ಹಾಕಬೇಕು. ನೋಡಿ, ಟೋಟಲ್ ಆಗಿ ನಾ ಈ ಮ್ಯಾಜಿಕ್ ರಿಂಗ್ ಒಳಗೆ 11 ಡಬಲ್ ಕ್ರೋಶೆಟ್ ಹಾಕ್ತೀನಿ. ನೋಡಿ, ಇಲ್ಲಿ 10 ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ನೆಕ್ಸ್ಟು ಇನ್ನೊಂದು ಹಾಕಿದ್ರೆ 11. ಈಗ ಮ್ಯಾಜಿಕ್ ರಿಂಗ್ ಎಳ್ಕೊಂಡು ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯ ಹೋಲ್ ಕಾಣಿಸ್ತಾ ಇರೋ ಥರ ಇದನ್ನು ಟೈಟ್ ಮಾಡ್ಕೊಳ್ಬೇಕು. ಈಗ ಫಸ್ಟ್ ಸ್ಟಿಚ್ ಇದೆಯಲ್ಲ, ಆ ಫಸ್ಟ್ ಸ್ಟಿಚ್ಚಿಗೆ ನಾನು ಸ್ಲಿಪ್ ಸ್ಟಿಚ್ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಎಳ್ಕೊಂಡು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಈಗ ಈ ಕಲರ್ ಥ್ರೆಡನ್ನು ಇಲ್ಲಿಗೆ ಕಟ್ ಮಾಡ್ತೀನಿ. ನೆಕ್ಸ್ಟು ಮತ್ತೊಂದು ಕಲರ್ ಥ್ರೆಡನ್ನು ಜಾಯಿನ್ ಮಾಡ್ಕೊಳ್ತೀನಿ. ನೋಡಿ, ಈಗ ಬ್ಲೂ ಕಲರ್ ಥ್ರೆಡ್ನ ನಾನು ಜಾಯಿನ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ನೆಕ್ಸ್ಟ್ ಸ್ಟಿಚ್ಚಿಗೆ ನಾನು ಒಂದು ಇನ್ಕ್ರೀಸ್ ಅಂದರೆ 2 ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ನೋಡಿ, ಒಂದೇ ಸ್ಟಿಚ್ಚಿಗೆ 2 ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. ಇದೇ ಥರ ಮತ್ತೆ ರಿಪೀಟ್, ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ನೆಕ್ಸ್ಟು 2 ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಮತ್ತು ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆಟ್. ಈಗ ನೆಕ್ಸ್ಟ್ ಮಿಡಲ್ ಬರುತ್ತೆ 6th ಸ್ಟಿಚ್ಗೆ. ಯಾಕೆಂದರೆ ಇಲ್ಲಿ ಟೋಟಲ್ 11 ಅಂದರೆ 5 ಬಿಟ್ಟು ಮಧ್ಯ 6th ಸ್ಟಿಚ್ಗೆ ನಾನು 3 ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ನೋಡಿ, ಒಂದು ಸೇಮ್ ಸ್ಟಿಚ್ಚಿಗೆ ಇನ್ನೊಂದು 2, ಮತ್ತು ಅದೇ ಸ್ಟಿಚ್ಚಿಗೆ ಮತ್ತೊಂದು 3ನೇದು 3 ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. ಈಗ ಅಗೇನ್ ಮತ್ತೆ ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತಿದ್ದೀನಿ.
ಆದರೆ ನೆಕ್ಸ್ಟು ಒಂದೇ ಸ್ಟಿಚ್ಚಿಗೆ 2 ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ನೆಕ್ಸ್ಟು ಮತ್ತೆ 1 ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಒಂದಾದಮೇಲೆ ಈಗ 2 ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಎರಡಾದಮೇಲೆ ಈಗ 1 ಸಿಂಗಲ್ ಕ್ರೋಶೆಟ್. ಸೊ ಲಾಸ್ಟಿಗೆ ಫಸ್ಟ್ ಸ್ಟಿಚ್ ಇದೆ ಅಲ್ಲ, ಅದಕ್ಕೆ ನಾನು ಒಂದು ಸ್ಲಿಪ್ ಸ್ಟಿಚ್ ಹಾಕ್ತೀನಿ. ನೋಡಿ ಸ್ಲಿಪ್ ಸ್ಟಿಚ್ ಹಾಕಿದ್ದೀನಿ. ಸೆಕೆಂಡ್ ರೋ ಕಂಪ್ಲೀಟ್ ಆಗಿದೆ. ಈಗ ಈ ಕಲರ್ ಥ್ರೆಡ್ಡನ್ನು ಇಲ್ಲಿಗೆ ಕಟ್ ಮಾಡ್ಕೊಳ್ಳೋಣ. ಈಗ ಗೋಲ್ಡ್ ಕಲರ್ ಥ್ರೆಡ್ನ ನಾನು ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಸ್ಟಿಚ್ಚಿಗೆ 2 ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಮೂರನೇ ಸ್ಟಿಚ್ಚಿಗೆ 1 ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಈಗ ನೆಕ್ಸ್ಟ್ ಒಂದು ಹಾಫ್ ಡಬಲ್ ಕ್ರೋಶೆಟ್ ಹಾಕಬೇಕು. ಅದರ ನೆಕ್ಸ್ಟ್ ಸ್ಟಿಚ್ಚಿಗೆ 2 ಹಾಫ್ ಡಬಲ್ ಕ್ರೋಶೆಟ್ ಹಾಕಬೇಕು. ನೋಡಿ, ಒಂದು ಹಾಫ್ ಡಬಲ್ ಕ್ರೋಶೆಟ್, ಸೇಮ್ ಸ್ಟಿಚ್ಚಿಗೆ ಇನ್ನೊಂದು ಹಾಫ್ ಡಬಲ್ ಕ್ರೋಶೆಟ್. ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಈಗ ಒಂದು ಡಬಲ್ ಕ್ರೋಶೆಟ್ ಆದಮೇಲೆ ಈಗ ನೆಕ್ಸ್ಟ್ ಸ್ಟಿಚ್ಚಿಗೆ 2 ಡಬಲ್ ಕ್ರೋಶೆಟ್. ಒಂದು ಅದೇ ಸ್ಟಿಚ್ಚಿಗೆ ಇನ್ನೊಂದು 2 ಡಬಲ್ ಕ್ರೋಶೆಟ್. ಅದರ ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಟ್ರಿಪಲ್ ಕ್ರೋಶೆಟ್. 2 ಸರಿ ಕಡ್ಡಿ ಮೇಲೆ ದಾರ ಹಾಕ್ಕೊಂಡು ಟ್ರಿಪಲ್ ಕ್ರೋಶೆಟ್ ಹಾಕಬೇಕು. ಈಗ ಸೆಂಟರ್ ಅಂದರೆ 9th ಸ್ಟಿಚ್ಚಿಗೆ 3 ಟ್ರಿಪಲ್ ಕ್ರೋಶೆಟ್ ಹಾಕಬೇಕು. ಒಂದು, ಎರಡು, 3 ಸೇಮ್ ಒಂದೇ ಸ್ಟಿಚ್ಚಿಗೆ 3 ಟ್ರಿಪಲ್ ಕ್ರೋಶೆಟ್ ಹಾಕಿದ್ದೀನಿ ನೋಡಿ. ಈಗ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಟ್ರಿಪಲ್ ಕ್ರೋಶೆಟ್.
ನೆಕ್ಸ್ಟ್ 2 ಡಬಲ್ ಕ್ರೋಶೆಟ್. ಈ ಕಡೆ ಸೈಡ್ ಏನು ಹಾಕಿದ್ದೀವಿ ಸೇಮ್ ಈ ಕಡೆ ಸೈಡು ಅದೇ ಶೇಪಲ್ಲೇ ಬರಬೇಕು. 2 ಡಬಲ್ ಕ್ರೋಶೆಟ್. ನೆಕ್ಸ್ಟು 1 ಡಬಲ್ ಕ್ರೋಶೆಟ್. ಇದಾದಮೇಲೆ 2 ಹಾಫ್ ಡಬಲ್ ಕ್ರೋಶೆಟ್. ಈಗ 1 ಹಾಫ್ ಡಬಲ್ ಕ್ರೋಶೆಟ್. ನೆಕ್ಸ್ಟು 1 ಸಿಂಗಲ್ ಕ್ರೋಶೆಟ್. ಈಗ 2 ಸಿಂಗಲ್ ಕ್ರೋಶೆಟ್. ಲಾಸ್ಟಿಗೆ 1 ಸಿಂಗಲ್ ಕ್ರೋಶೆಟ್. ಈಗ ಫಸ್ಟ್ ಸ್ಟಿಚ್ಚಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಈ ರೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈಗ ಈ ಥ್ರೆಡ್ಡನ್ನು ಇಲ್ಲಿ ಕಟ್ ಮಾಡ್ಕೊಳ್ತೀನಿ. ಈಗ ನೆಕ್ಸ್ಟು ಮತ್ತೆ ಬ್ಲೂ ಕಲರ್ನ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗ್ 12 ಸ್ಟಿಚ್ ಕೂಡ ನಾವು ಸಿಂಗಲ್ ಕ್ರೋಶೆಟ್ ಹಾಕ್ತಾ ಹೋಗಬೇಕು. ನೋಡಿ ಒಂದೊಂದು ಸಿಂಗಲ್ ಕ್ರೋಶೆಟ್ ಹಾಕ್ತಾ ಹೋಗಬೇಕು ಎಲ್ಲ ಸ್ಟಿಚ್ಚಿಗೂ. 12 ಸ್ಟಿಚ್ವರೆಗೂ ನಾನು ಹೀಗೆ ಹಾಕ್ತಾ ಹೋಗ್ತೀನಿ, ತೋರಿಸ್ತೀನಿ ನೋಡಿ. ನೋಡಿ 12 ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. 13th ಸ್ಟಿಚ್ಚಿಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಒಂದು ಚೈನ್ ಹಾಕಿ ಮತ್ತು ಸೇಮ್ ಸ್ಟಿಚ್ಚಿಗೆ ಒಂದು ಸಿಂಗಲ್ ಕ್ರೋಶೆಟ್. ನೆಕ್ಸ್ಟ್ ಅಗೇನ್ 12 ಸ್ಟಿಚ್ಗೂ ಒಂದೊಂದು ಸಿಂಗಲ್ ಕ್ರೋಶೆಟ್ ಹಾಕ್ತಾ ಬರಬೇಕು. ನೋಡಿ ಇಲ್ಲಿ ಎಂಡ್ವರೆಗೂ ನಾನು ಹಾಕಿ ತೋರಿಸ್ತೀನಿ. ರೋ 4 ಕಂಪ್ಲೀಟ್ ಆಗಿದೆ. ಈಗ ಲಾಸ್ಟಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ತೀನಿ ನೋಡಿ ಫಸ್ಟ್ ಸ್ಟಿಚ್ಚಿಗೆ. ಈ ಥ್ರೆಡ್ನ ಇಲ್ಲಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಗ್ರೀನ್ ಅಟ್ಯಾಚ್ ಮಾಡ್ತೀನಿ. ನೋಡಿ ಇಲ್ಲಿ ನಾನು ಗ್ರೀನ್ ಕಲರ್ ಥ್ರೆಡ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈಗ ಒಂದು ಚೈನ್ ಹಾಕ್ಕೊಳ್ತೀನಿ. ಅದೇ ಸ್ಟಿಚ್ಗೆ ಒಂದು ಡಬಲ್ ಕ್ರೋಶೆಟ್ ಹಾಕಬೇಕು. ಈಗ 3 ಚೈನ್ ಹಾಕ್ಕೊಳ್ತೀನಿ. 1 2 3. ಈಗ ಒಂದು ಪಿಕಾಟ್ ಹಾಕ್ತೀನಿ ನೋಡಿ, ಪೆಟಲ್ ಥರ. ಈ ಥರ ಒಂದು ಸಿಂಗಲ್ ಕ್ರೋಶೆಟ್ ಹಾಕಬೇಕು ಬಾಟಮ್ 2 ಲೂಪಿಗೆ. ಸೊ ನೆಕ್ಸ್ಟು ಸೇಮ್ ಸ್ಟಿಚ್ಚಿಗೆ ಒಂದು ಡಬಲ್ ಕ್ರೋಶೆಟ್. ಅಗೇನ್ ಮತ್ತೆ ಅದೇ ಸ್ಟಿಚ್ಚಿಗೆ ಒಂದು ಹಾಫ್ ಡಬಲ್ ಕ್ರೋಶೆಟ್. ಆಯಿತು.
ಈಗ ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಹಾಫ್ ಡಬಲ್ ಕ್ರೋಶೆಟ್ ಹಾಕಬೇಕು. ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಹಾಫ್ ಡಬಲ್ ಕ್ರೋಶೆಟ್ ಹಾಕಬೇಕು. ಈಗ ನೆಕ್ಸ್ಟು ಒಂದು ಡಬಲ್ ಕ್ರೋಶೆಟ್. ಈ ಡಬಲ್ ಕ್ರೋಶೆಟ್ ಆದಮೇಲೆ 3 ಚೈನ್ ಹಾಕಬೇಕು. 1 2 3 ಚೈನ್ ಹಾಕಿ ಒಂದು ಪಿಕಾಟ್. ನೋಡಿ, ಈ ಲೂಪಿಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಬೇಕು ಈ ಥರ. ಇದಾದಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆಟ್. ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಡಬಲ್ ಕ್ರೋಶೆಟ್. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ಒಂದು ಪಿಕಾಟ್. ಸೊ ಇದೇ ಥರ ಪ್ಯಾಟರ್ನ್ ರಿಪೀಟ್ ಮಾಡಬೇಕು. 2 ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಪಿಕಾಟ್, ಈ ಥರ ಎಲ್ಲಿವರೆಗೂ ಅಂದರೆ 13th ಸ್ಟಿಚ್ವರೆಗೂ ರಿಪೀಟ್ ಮಾಡ್ತಾ ಹೋಗಬೇಕು, ಮಿಡಲ್ವರೆಗೂ. ನೋಡಿ, ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಒಂದು 3 ಚೈನ್ ಹಾಕಿಬಿಟ್ಟು ಪಿಕಾಟ್ ಹಾಕ್ತೀನಿ. ನೋಡಿ, ಇದೇ ರೀತಿ ನಾನು ಇಲ್ಲಿವರೆಗೂ ಹಾಕಿ ತೋರಿಸ್ತೀನಿ. ನೋಡಿ, ಈಗ ನೆಕ್ಸ್ಟು 14th ಸ್ಟಿಚ್ಚಿಗೆ ಫಸ್ಟಿಗೆ 2 ಡಬಲ್ ಕ್ರೋಶೆಟ್ ಹಾಕ್ಕೊಳ್ತೀನಿ. ಒಂದು ಹಾಕಿದೆ. ಈಗ ಇನ್ನೊಂದು ಡಬಲ್ ಕ್ರೋಶೆಟ್ ಹಾಕ್ತಾಯಿದ್ದೀನಿ. ಸೊ 2 ಡಬಲ್ ಕ್ರೋಶೆಟ್ ಆದಮೇಲೆ 4 ಚೈನ್ ಹಾಕ್ಕೊಳ್ತೀನಿ. 1 2 3 4. ಈಗ ಒಂದು ಪಿಕಾಟ್, 2 ಲೂಪಿಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತಾಯಿದ್ದೀನಿ. ಇದಾದಮೇಲೆ ಸೇಮ್ ಸ್ಟಿಚ್ಚಿಗೆ ಮತ್ತೆ 2 ಡಬಲ್ ಕ್ರೋಶೆಟ್ ಹಾಕಬೇಕು. ನೋಡಿ, ಸೇಮ್ ಸ್ಟಿಚ್ಚಿಗೆ ಡಬಲ್ ಕ್ರೋಶೆಟ್ ಹಾಕ್ತಾಯಿದ್ದೀನಿ. 1 2. ಈ ಥರ ಮಿಡಲ್ ಹಾಕಾದ್ಮೇಲೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ, ಒಂದು ಪಿಕಾಟ್ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟಿಚ್ಚಿಗೆ ನಾನೊಂದು ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಅಗೇನ್ ಮತ್ತೆ ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಡಬಲ್ ಕ್ರೋಶೆಟ್. ಅದಾದಮೇಲೆ ಮತ್ತೆ 3 ಚೈನ್ ಹಾಕಿ ಪಿಕಾಟ್. ಸೇಮ್ ಪ್ಯಾಟರ್ನ ಈ ಕಡೆನೂ ರಿಪೀಟ್ ಮಾಡಬೇಕು. 2 ಸ್ಟಿಚ್ಚಿಗೆ ಡಬಲ್ ಕ್ರೋಶೆಟ್ ಹಾಕಿ ಒಂದು ಪಿಕಾಟ್ ಮಾಡಬೇಕು. ಒಂದು ಹಾಕಿದೆ. ಈಗ ನೆಕ್ಸ್ಟ್ ಸ್ಟಿಚ್ಚಿಗೆ ಇನ್ನೊಂದು ಡಬಲ್ ಕ್ರೋಶೆಟ್, ಮತ್ತು 3 ಚೈನು, ಒಂದು ಪಿಕಾಟ್. ಸೊ ಇದೇ ಥರ ಲಾಸ್ಟ್ 2 ಸ್ಟಿಚ್ ಬಿಟ್ಟು ಅಲ್ಲಿವರೆಗೂ ಹಾಕ್ತಾ ಹೋಗಬೇಕು. ಈಗ ಲಾಸ್ಟಿಗೆ ಹಾಫ್ ಡಬಲ್ ಕ್ರೋಶೆಟ್, ಮತ್ತೊಂದು ಹಾಫ್ ಡಬಲ್ ಕ್ರೋಶೆಟ್ ನೆಕ್ಸ್ಟ್ ಸ್ಟಿಚ್ಚಿಗೆ,
ಫಸ್ಟ್ ಸ್ಟಿಚಿಗೊಂದು ಹಾಫ್ ಡಬಲ್ ಕ್ರೋಶೆಟ್. ನೋಡಿ ಈ ಥರ ಆ ಕಡೆ 6 ಮತ್ತು ಈ ಕಡೆ 6 ಪಿಕಾಟ್ ಬರುತ್ತೆ. ಈಗ ನೆಕ್ಸ್ಟು ಒಂದು ಸ್ಲಿಪ್ ಸ್ಟಿಚ್ ಮತ್ತು ಟಿಪ್ವರೆಗೂ ಸ್ಲಿಪ್ ಸ್ಟಿಚ್ ಹಾಕ್ತೀನಿ. ಇದಾದಮೇಲೆ ಈಗ ಚೈನ್ ಹಾಕ್ಕೊಳ್ತೀನಿ. ನಾನಿಲ್ಲಿ ಟೋಟಲ್ 60 ಚೈನ್ ಹಾಕ್ಕೊಳ್ತೀನಿ. ನೋಡಿ 60 ಚೈನ್ ಹಾಕಿದ್ದೀನಿ. ಇದಾದಮೇಲೆ 5 ಚೈನ್ನ ಸ್ಕಿಪ್ ಮಾಡಬೇಕು. 5 ಚೈನ್ ಬಿಟ್ಟು 6ನೇದಕ್ಕೆ ಸ್ಲಿಪ್ ಸ್ಟಿಚ್ ಹಾಕ್ತಿದ್ದೀನಿ. ನೆಕ್ಸ್ಟ್ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸ್ಲಿಪ್ ಸ್ಟಿಚ್ ಹಾಕ್ತಾ ಕಂಟಿನ್ಯೂ ಮಾಡಬೇಕು. ನೋಡಿ ಇದೇ ಥರ ಸ್ಲಿಪ್ ಸ್ಟಿಚ್ ಹಾಕ್ತಾ ಹೋಗಬೇಕು. ಇಲ್ಲಿವರೆಗೂ ನಾನು ಸ್ಲಿಪ್ ಸ್ಟಿಚ್ ಹಾಕಿ ತೋರಿಸ್ತೀನಿ. ನೋಡಿ ಸ್ಲಿಪ್ ಸ್ಟಿಚ್ ಹಾಕಿದ್ದೀನಿ. ಇದಾದಮೇಲೆ ಇಲ್ಲಿ ಕೊನೆಯದಾಗಿ ಸ್ಲಿಪ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಇಲ್ಲಿಗೆ ಈ ಥ್ರೆಡ್ನ ಕಟ್ ಮಾಡೋಣ. ಈಗ ಈ ಥ್ರೆಡ್ ಎಲ್ಲ ಕಾಣದೇ ಇರೋ ಥರ ಹೈಡ್ ಮಾಡ್ತೀನಿ. ಈಗ ನಾವು ಬ್ಲೂ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ ನೀಡಲ್ಗೆ ಹಾಕ್ಕೊಂಡು. ಸೊ ಮಧ್ಯ ನೀಡಲ್ ಯೂಸ್ ಮಾಡಿಕೊಂಡು ಈ ಥರ ಶೇಪಲ್ಲಿ ನಾವು ಇದು ಹೊಲಿಯೋಣ. ಸೊ ಆ ಕಡೆ ಈ ಕಡೆ ನಾನು ಫಸ್ಟು ಔಟ್ಲೈನ್ ಹಾಕ್ಕೊಂಡು ಮಧ್ಯದಲ್ಲಿ ಫಿನಿಶ್ ಮಾಡ್ತಾ ಇದ್ದೀನಿ. ನೋಡಿ ಇದು ಕಂಪ್ಲೀಟ್ ಆಯಿತು. ಈಗ ಇಲ್ಲಿ ನಾಟ್ ಹಾಕಿ ಥ್ರೆಡ್ನ ಹೈಡ್ ಮಾಡಿ ಕಟ್ ಮಾಡ್ತೀನಿ. ನೋಡಿ ಇದು ನೀಟಾಗಿ ಫಿನಿಶಿಂಗ್ ಆಗಿದೆ. ಈ ಥರ ನೋಡಿ ಇಲ್ಲಿ ಎಂಡಲ್ಲಿ ನಾನು ಈ ಥರ ಟೆಸಲ್ ಮಾಡಿ ಹಾಕಿದ್ದೀನಿ, ಕುಚ್ಚು ಮಾಡಿ. ಇದಕ್ಕೆ ನಾನು ಫ್ಲವರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಜಸ್ಟ್ 5 ಪೆಟಲಿಂದು ಫ್ಲವರ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಆದಮೇಲೆ 2 ಟ್ರಿಪಲ್ ಕ್ರೋಶೆಟ್ ಹಾಕಬೇಕು. ನೋಡಿ ಒಂದು ಟ್ರಿಪಲ್ ಕ್ರೋಶೆಟ್ ಹಾಕಿದೆ. ನೆಕ್ಸ್ಟು ಇನ್ನೊಂದು ಟ್ರಿಪಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ.
ಅಗೇನ್ ಮತ್ತೆ 3 ಚೈನ್ ಹಾಕ್ತೀನಿ. ಮಧ್ಯ ಹೋಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ತಿದ್ದೀನಿ. ಸೊ 1 ಪೆಟಲ್ ಆಯಿತು. ಮತ್ತೆ 3 ಚೈನು, 2 ಟ್ರಿಪಲ್ ಕ್ರೋಶೆಟ್, 1 2 ಟ್ರಿಪಲ್ ಕ್ರೋಶೆಟ್. ಈಗ ಮತ್ತೆ 3 ಚೈನು, ಮಧ್ಯದಲ್ಲಿ ಸ್ಲಿಪ್ ಸ್ಟಿಚ್, 2 ಪೆಟಲ್ ಆಯಿತು. ಈಗ 3ನೇ ಪೆಟಲ್ ಸೇಮ್ 3 ಚೈನು, 2 ಟ್ರಿಪಲ್ ಕ್ರೋಶೆಟ್, 1 2 3 ಚೈನ್, ಮತ್ತೆ 1 2 3 ಚೈನ್ ಹಾಕಿ ಮತ್ತೆ ಸ್ಲಿಪ್ ಸ್ಟಿಚ್. ನೋಡಿ 3 ಪೆಟಲ್ ತೋರಿಸಿದ್ದೀನಲ್ಲ, ಇದೇ ರೀತಿ ಇನ್ನು 2 ಟೋಟಲ್ 5 ಪೆಟಲ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ 5 ಪೆಟಲ್ಸ್ ಆಗಿದೆ. ಲಾಸ್ಟಿಗೆ ಒಂದು ಚೈನ್ ಹಾಕಿ ಕಟ್ ಮಾಡ್ಕೊಳ್ತೀನಿ. ನೋಡಿ 5 ಪೆಟಲ್ಸಿಂದ ಒಂದು ಫ್ಲವರ್ ಮಾಡಿದ್ದೀನಿ. ಥ್ರೆಡ್ನ ಇಲ್ಲೇ ಹೈಡ್ ಮಾಡಿಬಿಡ್ತೀನಿ. ನೋಡಿ ಇದು ಫ್ಲವರ್ ಕೂಡ ಕಂಪ್ಲೀಟ್ ಆಗಿದೆ. ತುಂಬ ಯುನೀಕ್ ಆಗಿರುತ್ತೆ ಈ ಥರ ಬುಕ್ ಮಾರ್ಕ್ಗಳು. ನೀವು ಬೇರೆ ಬೇರೆ ಕಲರ್ ಕಾಂಬಿನೇಷನ್ ಕೂಡ ಟ್ರೈ ಮಾಡ್ಬೋದು ಇದರಲ್ಲಿ. ನಿಮಗೆ ಫ್ಲವರ್ ಬದಲು ಸಿಂಪಲ್ಲಾಗಿ ಈ ಥರ ಕುಚ್ಚು ಕೂಡ ಹಾಕ್ಕೊಳ್ಬೋದು. ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಯುನೀಕ್ ಆಗಿರೋ ಫೆದರ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಈ ಬುಕ್ ಮಾರ್ಕ್ ಹೇಗಿದೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.